ಆರು ನೀನು ಅರ್ಜುನನೋ ನಕುಲನೋ ಮಾರುತನ ಸುತನೋ ಯುಧಿಷ್ಠಿರ ವೀರನೋ ಸಹದೇವನೋ ಮೇಣ್ ಅವರ ಬಾಂಧವನೋ ಧೀರ ಹೇಳೈ ಬೇಡಿಕೊಂಬೆನು ಧೀರ ಹೇಳೈ ಕಾರಣವ ವಿಸ್ತರಿಸು ಬೇಡಿಕೊಂಬೆನು ಪಾಂಡುಕುಮಾರರಾಯುಧ ತತಿಯ ನೀನೆಂತರಿವೆ ಹೇಳು ಎಂದ ನಮಸ್ಕಾರ. ಇದು ವಿರಾಟ ಪರ್ವದ 6ನೇ ಸಂಧಿಯ 42ನೇ ಪದ್ಯ. ಇಲ್ಲಿ ಉತ್ತರ ಕುಮಾರ ಎಲ್ಲದನ್ನು ವಿವರವಾಗಿ ತಿಳ್ಕೊಂಡಿದ್ದಾನೆ. ಬತ್ತಳಿಕೆ ಬಾಣ ಎಲ್ಲ ಯಾರ್ದು ಅಂತ ಹಿಂದಿನ ಪದ್ಯದಲ್ಲಿ ಅರ್ಜುನ ಹೇಳ್ದ. ಅವನಿಗೆ ಇದೆಲ್ಲ ಕೇಳ್ದ, ಎಲ್ಲ ಸರಿ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಉತ್ತರ ಕುಮಾರ. ಸರಿಯಪ್ಪ, ಇದೆಲ್ಲ ನೀನು ಹೇಳಿದೆ, ಯಾರ್ದು ಬತ್ತಳಿಕೆ ಯಾರ್ದು, ಬಾಣ ಯಾರ್ದು ಅಂತೆಲ್ಲ ಹೇಳಿದೆ. ಹಾಗಾದರೆ ನೀನು ಯಾರು? ನೀನು ಅರ್ಜುನನ ನಕುಲನ ಅಂತ ಕೇಳ್ತಾನೆ. ಅದಕ್ಕೆ ಅವನು ಕವಿ ಹೇಳ್ತಾನೆ, ಆರು ನೀನು ಅರ್ಜುನನೋ ನಕುಲನೋ ಮಾರುತನ ಸುತನೋ ಯುಧಿಷ್ಠಿರ ವೀರನೋ ಸಹದೇವನೋ ಮೇಣವರ ಬಾಂಧವನೋ ಅಂತ ಕೇಳ್ತಾನೆ. ನೀನು ಅರ್ಜುನನ ನಕುಲನ ಭೀಮನ, ನೀನು ಮಾರುತನ ಸುತ ಭೀಮ, ಯುಧಿಷ್ಠಿರನ ನೀನು, ಯುಧಿಷ್ಠಿರನ ಅವನ ದೇವ ಅಂತಾನೆ, ಅಥವಾ ಸಹದೇವನ ಅಥವಾ ಇವರ ಬಂಧುವರ್ಗದವನ ನೀನು. ಧೀರ ಹೇಳೈ ಬೇಡಿಕೊಂಬೆನು, ನಿನ್ನ ಬೇಡ್ಕೊತಾ ಇದ್ದೀನಪ್ಪ. ಇದು ಯಾವುದು, ನೀನು ಯಾರು ಅಂತ ಹೇಳು. ಇವು ಪಾಂಡವರ ಆಯುಧಗಳು ಅಂತ ನೀನು ಹೇಳಿದೆ, ಅದೇನೋ ಸರಿ. ಆದರೆ ಇವೆಲ್ಲವೂ ನಿನಗೆ ಹೇಗೆ ಗೊತ್ತು? ನಿನಗೂ ಪಾಂಡವರಿಗೂ ಏನು ಸಂಬಂಧ? ನೀನು ಯಾರು? ಸ್ವಲ್ಪ ವಿವರವಾಗಿ ಹೇಳಪ್ಪ ಅಂತ ಕೇಳ್ತಾನೆ. ಕಾರಣವ ವಿಸ್ತರಿಸು ಪಾಂಡುಕುಮಾರರಾಯುಧ ತತಿಯ ನೀನೆಂತರಿವೆ ಹೇಳೆಂದ. ತತಿಯಿಂದ ಸಮೂಹ. ಈ ಪಾಂಡುಕುಮಾರರು ಪಾಂಡವರ ಆಯುಧಗಳ ತತಿ, ಅದರ ಸಮೂಹ, ಇದೆಲ್ಲ ಸರಿ, ನಿನಗೆ ಹೇಗೆ ಗೊತ್ತು ಹೇಳಪ್ಪ ಅಂತ ಕೇಳ್ತಾನೆ. ಆದೊಡೆ ಆನು ಅರ್ಜುನನು ಬಾಣಸಿಯಾದ ವಲಲನು ಭೀಮ ವರಯತಿಯಾದ ಕಂಕನು ಧರ್ಮಪುತ್ರನು ನಿಮ್ಮ ಗೋಕುಲವ ಕಾದವನು ಸಹದೇವ ರಾವುತನಾದವನು ನಕುಲನು ವಿಳಾಸಿನಿಯಾದವಳು ಸೈರಂಧ್ರಿ ರಾಣಿ ವಾಸವು ಯಮಗೆಂದ. ನಮಸ್ಕಾರ. ಇದು ವಿರಾಟ ಪರ್ವದ 6ನೇ ಸಂಧಿಯ 43ನೇ ಪದ್ಯ. ಇದರಲ್ಲಿ ಈಗ ಹಿಂದಿನ ಪದ್ಯದಲ್ಲಿ ಅವನು ಉತ್ತರ ಕುಮಾರ ಕೇಳ್ದ ಅರ್ಜುನನ, ನೀನು ಯಾರಪ್ಪ? ನೀನು ಅರ್ಜುನ ನಕುಲನ ಭೀಮನ ಸಹದೇವನ ಯುಧಿಷ್ಠಿರನ ಯಾರು ಹೇಳು ಅಂತ ಕೇಳ್ಬಿಟ್ಟ. ಈಗ ಅರ್ಜುನ ಹೇಳ್ತಾನೆ, ಆದೊಡಾನರ್ಜುನನು ಬಾಣಸಿಯಾದ ವಲಲನು ಭೀಮ ವರಯತಿಯಾದ ಕಂಕನು ಧರ್ಮಪುತ್ರನು. ನೋಡಿ, ಒಬ್ಬೊಬ್ಬರನ್ನೇ ವಿಶೇಷವಾಗಿ ಅವನು ಹೇಳ್ತಾ ಇದ್ದಾನೆ. ಕೇಳು ಉತ್ತರ ಕುಮಾರ, ನಾನೇ ಅರ್ಜುನ. ನಿಮ್ಮ ಅಡುಗೆ ಮನೆಯಲ್ಲಿ ವಲಲ ಇದ್ದಾನಲ್ಲ, ಬಾಣಸಿ ಅಂದರೆ ಅಡುಗೆಯವನು,
ಅವನು ಭೀಮ. ಸನ್ಯಾಸಿಯಾಗಿ ಬಂದಿರತಕ್ಕಂಥ ಕಂಕ ಇದ್ದಾನಲ್ಲ, ಅವನು ಧರ್ಮರಾಯ. ನಿಮ್ಮ ಗೋಕುಲವನ ಕಾದವನು ಸಹದೇವ, ರಾವುತನಾದವನು ನಕುಲನು, ವಿಳಾಸಿನಿಯಾದವಳು ಸೈರಂಧ್ರಿ ರಾಣಿ ವಾಸವೆಮಗೆಂದ. ಇದು ಆತ ಹೇಳ್ತಾನೆ, ನಿಮ್ಮ ಗೋಕುಲವ ಕಾದವನು ಅಂದರೆ ನಿಮ್ಮ ಅರಮನೆ ಗೋವುಗಳನ್ನು ನೋಡ್ಕೊಳ್ತಾ ಇದ್ದಾನಲ್ಲ ಅವನು ಸಹದೇವ. ಕುದುರೆಗಳ ಮೇಲ್ವಿಚಾರಕನಾಗಿದ್ದಾನಲ್ಲ ರಾವುತ, ಅವನು ನಕುಲ. ಸೈರಂಧ್ರಿಯಾಗಿ ಬಂದಿದ್ದಾಳಲ್ಲ ನಿಮ್ಮ ರಾಣಿ ವಾಸಕ್ಕೆ, ಅವಳು ಸೈರಂಧ್ರಿ ಅಲ್ಲ, ನಮ್ಮ ಪತ್ನಿ ದ್ರೌಪದಿ. ಈ ರೀತಿಯಾಗಿ ಪ್ರತಿಯೊಬ್ಬರ ಪರಿಚಯವನ್ನು ಅರ್ಜುನ ಮಾಡಿಕೊಡ್ತಾನೆ ಅವನಿಗೆ. ಇವನು ಕೇಳ್ತಾ ಇದ್ದಾನೆ ಏನೇನು ಹೇಳ್ತಾನೆ ಇವನು ಅಂತ. ಅವನು ಅರ್ಜುನ ಅಂದ, ಅಯ್ಯೋ ಇವನೇ ಅರ್ಜುನನ ಅಂತ ಅವನು ಬೆರಗಾಗ್ಬಿಟ್ಟ. ನೋಡೋಣ ಮುಂದೆ ಏನಾಗುತ್ತೆ ಅಂತ.